ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋ ಧನು ರಾಶಿಯವರಿಗೆ ಮೀಸಲಾಗಿದೆ. ಆರಂಭದಲ್ಲೇ ಹೇಳುತ್ತಿದ್ದೇನೆ, ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ನಾನು ಹೇಳಲಿರುವುದು ನಿಮ್ಮ ಜೀವನದಲ್ಲಿ ಮುಂದೆ ಸಂಭವಿಸುವ ಘಟನೆಗಳಿಗೆ ಸಂಬಂಧಿಸಿದೆ. ಜೂನ್ 25ರಿಂದ ಜೂನ್ 30ರವರೆಗಿನ ಈ 5-6 ದಿನಗಳು ಧನು ರಾಶಿಯವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಅಂತಹ ಸ್ಪಷ್ಟ ಚಿತ್ರಣ ಗೋಚರಿಸುತ್ತಿದೆ. ಜೀವನದಲ್ಲಿ ಎಲ್ಲವೂ ಬದಲಾಗಲು ಪ್ರಾರಂಭವಾಗುವ ಒಂದು ಕ್ಷಣ ಬರುತ್ತದೆ. ಆ ಕ್ಷಣ ಇದೇ ವಾರದಲ್ಲಿ ಬರಬಹುದು. ಗ್ರಹಗಳ ಸ್ಥಿತಿ ಹೇಗಿದೆ ಎಂದರೆ, ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರೋ, ಯಾವುದು ಅಸಾಧ್ಯವೆಂದು ತೋರುತ್ತಿತ್ತೋ, ಅದು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬಂದು ನಿಲ್ಲಬಹುದು. ಸ್ವಾಮಿಯ ಕೃಪೆ ಇದ್ದರೆ ಈ ಬದಲಾವಣೆ ಕೇವಲ ಸಕಾರಾತ್ಮಕವಾಗಿರುವುದಲ್ಲದೆ ನಿಮ್ಮ ಅದೃಷ್ಟವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಿರಬಹುದು. ಪ್ರಕೃತಿ ಮತ್ತು ಸಾಕ್ಷಾತ್ ಪರಮೇಶ್ವರನು ಈ ಸುದಿನಗಳ ಆರಂಭಕ್ಕೂ ಮುನ್ನವೇ ನಿಮಗೆ ಕೆಲವು ಅತ್ಯಂತ ಗುಪ್ತ ಮತ್ತು ವಿಶೇಷ ಸೂಚನೆಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ. ಆದರೆ ನೀವು ನಿಮ್ಮ ನಿತ್ಯದ ಧಾವಂತದಲ್ಲಿ ಅಥವಾ ಮಾನಸಿಕ ಒತ್ತಡದಲ್ಲಿ ಅದನ್ನು ಸಾಧಾರಣವೆಂದು ಭಾವಿಸಿ ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೆ, ಅದೃಷ್ಟದ ಒಂದು ದೊಡ್ಡ ಸುವರ್ಣ ಅವಕಾಶವು ನಿಮ್ಮ ಕೈತಪ್ಪಿ ಶಾಶ್ವತವಾಗಿ ಹೋಗಬಹುದು. ಆಗ ಪಶ್ಚಾತ್ತಾಪ ಪಡುವ ಸಮಯ ಬರಬಹುದು. ಇಂದಿನ ಈ ವಿಶೇಷ ಭಾಗದಲ್ಲಿ ನಾವು ಆ 5 ವಿಲಕ್ಷಣ ಮತ್ತು ಅತ್ಯಂತ ಪವಾಡಸದೃಶ ಘಟನೆಗಳ ಬಗ್ಗೆ ಮತ್ತು ಜೊತೆಗೆ ಆ 3 ಪ್ರಮುಖ ದೈವಿಕ ಸಂಕೇತಗಳ ಬಗ್ಗೆ ಸವಿಸ್ತಾರವಾಗಿ ಮತ್ತು ಆಳವಾಗಿ ತಿಳಿಯೋಣ. ಇವು ನಿಮ್ಮ ಅದೃಷ್ಟದ ಬೀಗವನ್ನು ತೆರೆದು ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸುವ ಅಪಾರ ಶಕ್ತಿಯನ್ನು ಹೊಂದಿವೆ. ಧನು ರಾಶಿಯ ಪ್ರಿಯ ಜಾತಕದವರೇ, ಈ ಅತ್ಯಂತ ಪ್ರಮುಖ ದಿನಗಳಲ್ಲಿ ನಿಮ್ಮ ಹಿಂದಿನ ಹಳೆಯ ಸ್ನೇಹಿತರು, ಸಂಬಂಧಿಕರು ಅಥವಾ ಹಲವು ವರ್ಷಗಳ ಹಿಂದೆ ದೂರವಾಗಿದ್ದ ಯಾವುದಾದರೂ ವಿಶೇಷ ವ್ಯಕ್ತಿಯ ನೆನಪು ನಿಮ್ಮ ಮನಸ್ಸಿನಲ್ಲಿ ತೀವ್ರವಾಗಿ ಬರಬಹುದು. ಯಾರೊಂದಿಗೆ ನಿಮಗೆ ಹಲವು ದಿನಗಳಿಂದ, ತಿಂಗಳುಗಳಿಂದ ಅಥವಾ ಬಹುಶಃ ವರ್ಷಗಳಿಂದ ಯಾವುದೇ ಸಂಪರ್ಕವಿರಲಿಲ್ಲವೋ, ಅಂತಹ ಹಳೆಯ ವ್ಯಕ್ತಿಯೊಬ್ಬರೂ ಇದ್ದಕ್ಕಿದ್ದಂತೆ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಅನಿರೀಕ್ಷಿತ ಫೋನ್ ಕರೆ ಮೂಲಕ ಅಥವಾ ನೇರ ಸಂದೇಶದ ಮೂಲಕ ನಿಮ್ಮ ಜೀವನದಲ್ಲಿ ಮತ್ತೆ ಬರಲು ಅಥವಾ ಸಂಪರ್ಕ ಸಾಧಿಸಲು ಪ್ರಯತ್ನಿಸಬಹುದು. ಆರಂಭದಲ್ಲಿ ಈ ಘಟನೆಯು ನಿಮಗೆ ಅತ್ಯಂತ ಸರಳ, ಸಾಮಾನ್ಯ ಅಥವಾ ಕೇವಲ ಒಂದು ಕಾಕತಾಳೀಯವೆಂದು ತೋರಬಹುದು. ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಇದರ ಹಿಂದೆ ನಿಮ್ಮ ಅದೃಷ್ಟ ಮತ್ತು ಸಾಕ್ಷಾತ್ ಈಶ್ವರನ ಒಂದು ದೊಡ್ಡ ಗುಪ್ತ ಸಂಕೇತ ಅಡಗಿರಬಹುದು. ನಿಯತಿಯು ಹಲವು ಬಾರಿ ನಮ್ಮ ಪರಿಚಯದ ಹಳೆಯ ಜನರ ಮೂಲಕವೇ ನಮಗೆ ಪ್ರಗತಿಯ ಹೊಸ ಹಾದಿಗಳನ್ನು ಸೂಚಿಸುತ್ತದೆ ಮತ್ತು ಹಳೆಯ ಸಮಸ್ಯೆಗಳಿಂದ ಹೊರಬರುವ ದಾರಿಯನ್ನು ತೋರಿಸುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಎದುರಾಗುವ ಯಾವುದೇ ಹಳೆಯ ಸಂಬಂಧವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಇದರ ನಂತರ ಎರಡನೇ ಅತ್ಯಂತ ವಿಸ್ಮಯಕಾರಿ ಮತ್ತು ಪ್ರಮುಖ ಘಟನೆಯು ನಿಮ್ಮ ಆರ್ಥಿಕ ಕ್ಷೇತ್ರಕ್ಕೆ, ಅಂದರೆ ಧನಲಾಭಕ್ಕೆ ಮತ್ತು ನಿಮ್ಮ ವ್ಯವಹಾರಕ್ಕೆ ನೇರವಾಗಿ ಸಂಬಂಧಿಸಿದೆ. ನಿಮ್ಮ ಹಣ ಹಲವು ತಿಂಗಳುಗಳಿಂದ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ, ಯಾರ ಬಳಿಯಾದರೂ ಬಿದ್ದು ಹೋಗಿದ್ದರೆ ಅಥವಾ ನೀವು ಹಿಂದೆ ಮಾಡಿದ ಯಾವುದೇ ಹೂಡಿಕೆಯಿಂದ ನಿಮಗೆ ನಿರೀಕ್ಷಿತ ಲಾಭ ಸಿಗುತ್ತಿಲ್ಲವೆಂದರೆ, ಈ 5-6 ದಿನಗಳ ಅವಧಿಯಲ್ಲಿ ಇದ್ದಕ್ಕಿದ್ದಂತೆ ಧನಲಾಭದ ಅತ್ಯಂತ ದೊಡ್ಡ ಮತ್ತು ಬಲವಾದ ಯೋಗಗಳು ನಿರ್ಮಾಣವಾಗುತ್ತಿರುವುದು ಕಂಡುಬರುತ್ತಿದೆ. ಆದರೆ ಈ ಸಮಯದಲ್ಲಿ ಗ್ರಹಗತಿಗಳು ಎಷ್ಟು ಅನುಕೂಲವಾಗಿದ್ದರೂ ಅತಿಯಾದ ಆಸೆಗೆ ಬಲಿಯಾಗಿ ಅಥವಾ ಯಾರೊಬ್ಬರ ಮಾತನ್ನು ಕೇಳಿ ಆತುರದಲ್ಲಿ ಯಾವುದೇ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ನಿಮಗೆ ಎಷ್ಟು ದೊಡ್ಡ ಲಾಭದ ಯೋಗ ನಿರ್ಮಾಣವಾಗುತ್ತಿದೆಯೋ, ಅಷ್ಟೇ ಒಂದು ತಪ್ಪು ಅಥವಾ ಆತುರದ ನಿರ್ಧಾರದಿಂದ ದೊಡ್ಡ ಆರ್ಥಿಕ ನಷ್ಟವಾಗುವ ಸೂಚನೆಯೂ ಕುಂಡಲಿಯಲ್ಲಿ ಕಾಣುತ್ತಿದೆ. ಆದ್ದರಿಂದ ಪ್ರತಿಯೊಂದು ಆರ್ಥಿಕ ಹೆಜ್ಜೆಯನ್ನು ಅತ್ಯಂತ ಆಲೋಚಿಸಿ ಮತ್ತು ಅನುಭವಿಗಳ ಸಲಹೆಯನ್ನು ಪಡೆದೇ ಇರಿಸಿ. ಇದರ ನಂತರದ 3ನೇ ಅತ್ಯಂತ ವಿಚಿತ್ರ ಮತ್ತು ಅದ್ಭುತ ಘಟನೆಯು ನೇರವಾಗಿ ನಿಮ್ಮ ರಾತ್ರಿಯ ಕನಸುಗಳಿಗೆ ಮತ್ತು ನಿಮ್ಮ ಮಾನಸಿಕ ಅನುಭೂತಿಗಳಿಗೆ ಸಂಬಂಧಿಸಿರಬಹುದು. ಧನುರಾಶಿಯ ಕೆಲವು ಅದೃಷ್ಟವಂತರಿಗೆ ಈ 5 ದಿನಗಳ ಅವಧಿಯಲ್ಲಿ ಕೆಲವೊಮ್ಮೆ ಅತ್ಯಂತ ಗೂಢ, ಆಧ್ಯಾತ್ಮಿಕ ಮತ್ತು ವಿಭಿನ್ನ ರೀತಿಯ ಕನಸುಗಳು ಬೀಳಬಹುದು. ಈ ಕನಸುಗಳಲ್ಲಿ ನಿಮಗೆ ಯಾವುದಾದರೂ ಪ್ರಾಚೀನ ಮತ್ತು ಭವ್ಯ ದೇವಾಲಯ, ಪವಿತ್ರ ನದಿ, ಯಾವುದಾದರೂ ವೃದ್ಧ ಸಾಧುಸಂತರು, ಸಣ್ಣ ಮಕ್ಕಳು ಅಥವಾ ಪ್ರಕಾಶಮಾನವಾದ ಶಕ್ತಿಯನ್ನು ಕಾಣುವ ಸಾಧ್ಯತೆಯಿದೆ. ಜ್ಯೋತಿಷ್ಯ ಮತ್ತು ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ಕೇವಲ ಮನಸ್ಸಿನ ಭ್ರಮೆಯಲ್ಲ, ಬದಲಾಗಿ ನೇರ ದೈವಿಕ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ಇವು ನಿಮಗೆ ಮುಂಬರುವ ಒಳ್ಳೆಯ ಕಾಲದ ಮುನ್ಸೂಚನೆಯನ್ನು ನೀಡುತ್ತಿರುತ್ತವೆ. ಆದ್ದರಿಂದ ಇಂತಹ ಕನಸುಗಳು ಪದೇ ಪದೇ ಕಾಣಿಸಿಕೊಂಡರೆ ಹೆದರದೆ
ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಮತ್ತು ಕುಲದೇವತೆಯನ್ನು ಭಕ್ತಿಯಿಂದ ಸ್ಮರಿಸಲು ಪ್ರಯತ್ನಿಸಿ. ಇದರ ನಂತರದ 4ನೇ ಅತಿದೊಡ್ಡ ಮತ್ತು ಸಂತೋಷದ ಘಟನೆಯೆಂದರೆ ನಿಮಗೆ ಇದ್ದಕ್ಕಿದ್ದಂತೆ ಸಿಗುವ ಯಾವುದಾದರೂ ಅತ್ಯಂತ ಶುಭ ಮತ್ತು ಸಿಹಿ ಸುದ್ದಿ. ನಿಮ್ಮ ಉದ್ಯೋಗದಲ್ಲಿ, ಸ್ವಂತ ವ್ಯವಹಾರದಲ್ಲಿ, ಉನ್ನತ ಶಿಕ್ಷಣದಲ್ಲಿ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹಲವು ಪಟ್ಟು ಒಳ್ಳೆಯ ಮತ್ತು ಸಕಾರಾತ್ಮಕ ಮಾಹಿತಿಯನ್ನು ಕೇಳಬಹುದು. ಹಲವು ದಿನಗಳಿಂದ ಯಾವ ಕೆಲಸಕ್ಕಾಗಿ ನೀವು ಸರ್ಕಾರಿ ಕಚೇರಿಗಳಿಗೆ ಅಥವಾ ಬೇರೆಡೆ ಅಲೆದಾಡುತ್ತಿದ್ದೀರೋ ಆ ಸಿಲುಕಿದ ಕೆಲಸ ಈಗ ವೇಗವಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಹೊಸ ಪ್ರಗತಿಯ ದ್ವಾರಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ. ಆದರೆ ಈ ಸುವರ್ಣಾವಕಾಶವನ್ನು ಗುರುತಿಸಲು ಮತ್ತು ಅದರ ಲಾಭ ಪಡೆಯಲು ನೀವು ಮಾನಸಿಕವಾಗಿ ಅತ್ಯಂತ ಜಾಗರೂಕರಾಗಿರಬೇಕು. 5ನೇ ಮತ್ತು ಎಲ್ಲಕ್ಕಿಂತ ಆಶ್ಚರ್ಯಕರವಾದ ವಿಷಯವೆಂದರೆ ಈ ದಿನಗಳಲ್ಲಿ ನಡೆಯುವ ಒಂದು ಅನಿರೀಕ್ಷಿತ ಭೇಟಿ. ಯಾರೋ ಹೊಸ ಅಪರಿಚಿತ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬರಬಹುದು ಮತ್ತು ಈ ವ್ಯಕ್ತಿ ನಿಮ್ಮ ವೃತ್ತಿಜೀವನಕ್ಕೆ ಮತ್ತು ಭವಿಷ್ಯಕ್ಕೆ ಸಂಪೂರ್ಣ ವಿಭಿನ್ನ ದಿಕ್ಕನ್ನು ನೀಡಬಹುದು. ಆ ವ್ಯಕ್ತಿ ಕೆಲವೊಮ್ಮೆ ನಿಜವಾದ ಸ್ನೇಹಿತರಾಗಬಹುದು, ಕೆಲವೊಮ್ಮೆ ಉತ್ತಮ ಸಲಹೆಗಾರರಾಗಬಹುದು ಮತ್ತೆ ಕೆಲವೊಮ್ಮೆ ವ್ಯವಹಾರದಲ್ಲಿ ಪ್ರಮುಖ ಪಾಲುದಾರರಾಗಬಹುದು. ಮೊದಲ ಬಾರಿ ಭೇಟಿಯಾದಾಗ ಅವರ ಮಹತ್ವ ಅರಿವಾಗುವುದಿಲ್ಲ, ಆದರೆ ನಂತರ ಅವರ ಪ್ರಭಾವ ನಿಮ್ಮ ಪ್ರಗತಿಗೆ ತುಂಬಾ ದೊಡ್ಡದಾಗಿ ಮತ್ತು ಒಳ್ಳೆಯದಾಗಿರುತ್ತದೆ. ಈ ಎಲ್ಲಾ ಘಟನೆಗಳ ಜೊತೆಗೆ ಇನ್ನೊಂದು ವಿಷಯವನ್ನು ಗಮನಿಸಿ. ಈ ದಿನಗಳಲ್ಲಿ ಓಡಾಡುವಾಗ ಗಡಿಯಾರ ನೋಡುವಾಗ ವಾಹನದ ನಂಬರ್ ಪ್ಲೇಟ್ ಮೇಲೆ ಅಥವಾ ಮೊಬೈಲ್ ಪರದೆಯ ಮೇಲೆ 777 444 999 ಅಂತಹ ಸಂಖ್ಯೆಗಳು ಕಾಣತೊಡಗಿದರೆ ಇದು ವಿಶ್ವದಿಂದ ಬರುವ ವಿಶೇಷ ಸಂಕೇತವೆಂದು ತಿಳಿಯಿರಿ. ಈ ಸಂಖ್ಯೆಗಳು ಒಂದಾದ ಮೇಲೊಂದರಂತೆ ಪದೇ ಪದೇ ಕಾಣಿಸಿಕೊಂಡಾಗ ಅದರ ಅರ್ಥವೇನೆಂದರೆ ನಿಮ್ಮ ಜೀವನದಲ್ಲಿ ಈಗ ಏನೋ ಹೊಸ ಮತ್ತು ದೊಡ್ಡ ಸಕಾರಾತ್ಮಕ ಬದಲಾವಣೆ ಸಂಭವಿಸಲಿದೆ. ಆದ್ದರಿಂದ ಈ ಸಂಕೇತಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. 2ನೇ ಪ್ರಮುಖ ಸಂಕೇತವೇನೆಂದರೆ ಈ 5 ದಿನಗಳಲ್ಲಿ ಕಾರಣವಿಲ್ಲದೆಯೇ ಮನಸ್ಸಿನಲ್ಲಿ ಯಾವುದಾದರೂ ದೇವಾಲಯಕ್ಕೆ ಹೋಗಬೇಕೆಂಬ ತೀವ್ರ ಬಯಕೆ ಉಂಟಾದರೆ ಅಥವಾ ಆಧ್ಯಾತ್ಮದತ್ತ, ದೇವರತ್ತ ಮನಸ್ಸು ವೇಗವಾಗಿ ತಿರುಗತೊಡಗಿದರೆ ಅದು ಕೂಡ ಒಂದು ದೊಡ್ಡ ಸಂದೇಶವೇ. ಸಾಕ್ಷಾತ್ ಬ್ರಹ್ಮಾಂಡವು ನಿಮಗೆ ಮಾನಸಿಕ ಶಾಂತಿ ಮತ್ತು ಆಂತರಿಕ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ಸಂಕೇತವನ್ನು ನೀಡುತ್ತಿರುತ್ತದೆ. ಈ ಸಮಯದಲ್ಲಿ ಈಶ್ವರನ ಮೇಲಿನ ನಿಮ್ಮ ಶ್ರದ್ಧೆ ಮತ್ತು ಸಕಾರಾತ್ಮಕ ಆಲೋಚನೆಯೇ ನಿಮ್ಮ ಅತಿದೊಡ್ಡ ಶಕ್ತಿಯಾಗಲಿದೆ. ಇದರ ನಂತರದ 3ನೇ ಪ್ರಮುಖ ಸಂಕೇತವೆಂದರೆ ನಿಮ್ಮ ಮನೆಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಭಿನ್ನ ಶಾಂತಿಯನ್ನು ಅನುಭವಿಸುವುದು, ಕಾರಣವಿಲ್ಲದೆ ಮನಸ್ಸಿಗೆ ಅತ್ಯಂತ ಹಿತವೆನಿಸುವುದು ಅಥವಾ ದೇಹದಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುವುದು. ಇದು ಕೂಡ ನಿರ್ಲಕ್ಷಿಸಬಾರದ ಶುಭ ಸಂಕೇತವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಲವು ಬಾರಿ ಜೀವನದಲ್ಲಿ ಬರುವ ದೊಡ್ಡ ಶುಭ ಘಟನೆಗೂ ಮುನ್ನ ಅಂತಃಪ್ರಜ್ಞೆಗೆ ಇಂತಹ ಸುಂದರ ಅನುಭೂತಿ ಲಭಿಸುತ್ತದೆ. ಆದ್ದರಿಂದ ನಿಮ್ಮ ಅಂತಃಪ್ರಜ್ಞೆಯ ಧ್ವನಿಯನ್ನು ಆಲಿಸಿ. ಆದರೆ ಸ್ನೇಹಿತರೆ, ಈ ಎಲ್ಲಾ ಘಟನೆಗಳಲ್ಲಿ ಒಂದು ಪ್ರಮುಖ ವಿಷಯವನ್ನು ನೆನಪಿಟ್ಟುಕೊಳ್ಳುವುದು ಅವಶ್ಯಕ. ಅದೇನೆಂದರೆ ಪ್ರತಿ ಸಂಕೇತದ ಅರ್ಥವು ನಮಗೆ ತಕ್ಷಣವೇ ತಿಳಿಯುತ್ತದೆ ಎಂದಲ್ಲ. ಕೆಲವು ವಿಷಯಗಳು ಕಾಲಾನುಸಾರವಾಗಿ ಮತ್ತು ಸಮಯದೊಂದಿಗೆ ಸ್ಪಷ್ಟವಾಗುತ್ತವೆ. ಆದ್ದರಿಂದ ಸಂಯಮ ಪಾಲಿಸುವುದು ಮತ್ತು ಆತುರದಲ್ಲಿ ಯಾವುದೇ ತೀರ್ಮಾನಕ್ಕೆ ಬಾರದಿರುವುದು ಬಹಳ ಮುಖ್ಯ. ಧನುರಾಶಿಯ ಮೂಲ ಸ್ವಭಾವವೇ ಜ್ಞಾನಪ್ರಿಯ, ಶಿಸ್ತುಪ್ರಿಯ, ಆಶಾವಾದಿ ಮತ್ತು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯುವಂಥದ್ದು. ನಿಮ್ಮ ಇದೇ ಸಹಜ ಗುಣಗಳಿಂದ ನೀವು ಈ ಕಾಲದ ಅವಕಾಶದ ಸೂಕ್ತ ಲಾಭವನ್ನು 100% ಪಡೆದುಕೊಳ್ಳಬಹುದು. ನಿಮ್ಮ ರಾಶಿಯ ಸ್ವಾಮಿಯಾದ ದೇವಗುರು ಬೃಹಸ್ಪತಿ ಗುರುಗ್ರಹವು ಈ ಸಮಯದಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಬುದ್ಧಿಯನ್ನು ಅತ್ಯಂತ ತೀಕ್ಷ್ಣವಾಗಿಸಲಿದೆ. ಇದರಿಂದ ಮನಸ್ಸಿನ ಎಲ್ಲಾ ಭಯ ಮತ್ತು ಗೊಂದಲಮಯ ಪ್ರಶ್ನೆಗಳು ಇದ್ದಕ್ಕಿದ್ದಂತೆ ದೂರವಾಗಿ ನಿಮಗೆ ಮುಂದಿನ ಜೀವನದ ಸ್ಪಷ್ಟ ಮತ್ತು ಯೋಗ್ಯ ದಿಕ್ಕು ಸಿಗುತ್ತದೆ. ಯಾರು ಸ್ವಂತ ವ್ಯಾಪಾರ ಅಥವಾ ಉದ್ಯೋಗ ಮಾಡುತ್ತಿದ್ದಾರೋ ಅವರು ತಮ್ಮ ತಲೆಯಲ್ಲಿರುವ ಹೊಸ ಆಲೋಚನೆಗಳಿಗೆ ಗಮನಹರಿಸಿ ಅವುಗಳನ್ನು ಜಾರಿಗೆ ತರಬೇಕು. ಉದ್ಯೋಗಸ್ಥರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮೇಲಧಿಕಾರಿಗಳೊಂದಿಗೆ ಸಂಬಂಧವನ್ನು ಉತ್ತಮವಾಗಿರಿಸಿಕೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಅಧ್ಯಯನದ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಬೇಕು. ಏಕೆಂದರೆ ಈ ಸಮಯದಲ್ಲಿ ಮಾಡುವ ಪ್ರಾಮಾಣಿಕ ಪ್ರಯತ್ನಗಳು ಮುಂದಿನ ತಿಂಗಳು ನಿಮಗೆ ದೊಡ್ಡ ಯಶಸ್ಸು ಮತ್ತು ಕೀರ್ತಿಯನ್ನು ತಂದುಕೊಡಬಹುದು. ಧನು ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಿಂದ ನಿಮಗೆ ಅತ್ಯಂತ ಪ್ರಮುಖ ಸಂದೇಶ ಸಿಗಲಿದೆ. ಹಲವು ದಿನಗಳಿಂದ ಯಾವ ವಿಷಯಕ್ಕಾಗಿ ನೀವು ಅಪಾರ ಶ್ರಮಪಡುತ್ತಿದ್ದೀರೋ, ಯಾವ ಕಷ್ಟದ ಫಲ ನಿಮಗೆ ಸಿಗುತ್ತಿರಲಿಲ್ಲವೋ ಆ ಫಲ ಈಗ ನಿಧಾನವಾಗಿ ನಿಮ್ಮ ಮುಂದೆ ಬರತೊಡಗುತ್ತದೆ. ಕೆಲವರಿಗೆ ಇದ್ದಕ್ಕಿದ್ದಂತೆ
ಯಾವುದಾದರೂ ಪ್ರಭಾವಿ ವ್ಯಕ್ತಿಯ ದೊಡ್ಡ ಸಹಾಯ ಸಿಗುತ್ತದೆ ಮತ್ತೆ ಕೆಲವರಿಗೆ ವೃತ್ತಿ ಅಥವಾ ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಯ ರೂಪದಲ್ಲಿ ದಾರಿ ಸಿಗುತ್ತದೆ. ಗುರು ಗ್ರಹದ ಶುಭ ಪ್ರಭಾವವು ನಿಮಗೆ ಸಂಯಮ, ವಿವೇಕ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅದ್ಭುತ ಶಕ್ತಿಯನ್ನು ನೀಡಲಿದೆ. ಆದ್ದರಿಂದ ಯಾವುದೇ ಅವಕಾಶ ಎದುರಿಗೆ ಬಂದರೆ ಅದನ್ನು ಗಂಭೀರವಾಗಿ ಆಲೋಚಿಸಿ, ಏಕೆಂದರೆ ಕೆಲವೊಮ್ಮೆ ಅದೃಷ್ಟ ತಾನೇ ಬಾಗಿಲು ಬಡಿಯುತ್ತಿರುತ್ತದೆ. ಆದರೆ ಅದನ್ನು ಗುರುತಿಸುವ ಮತ್ತು ಸ್ವೀಕರಿಸುವ ಜವಾಬ್ದಾರಿ ಮಾತ್ರ ಸಂಪೂರ್ಣವಾಗಿ ನಮ್ಮದೇ ಆಗಿರುತ್ತದೆ ಎಂಬುದನ್ನು ಮರೆಯಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ 25ರಿಂದ 30ರ ನಡುವೆ ಧನುರಾಶಿಯ ಕೆಲವು ವ್ಯಕ್ತಿಗಳಿಗೆ ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ದೈವಿಕ ಸಂಕೇತವೂ ಸಿಗಬಹುದು. ಈ ಸಂಕೇತ ಯಾವುದಾದರೂ ಕನಸಿನಿಂದ, ಯಾವುದಾದರೂ ಅಪರಿಚಿತ ವ್ಯಕ್ತಿಯ ಬಾಯಿಯಿಂದ ಬರುವ ಮಾತುಗಳಿಂದ ಅಥವಾ ಯಾವುದಾದರೂ ಕಾಕತಾಳೀಯದಿಂದ ಎದುರಿಗೆ ಬರಬಹುದು. ವಿಶೇಷವೆಂದರೆ ಈ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ಆದ್ದರಿಂದ ನಿಮಗೆ ಮನಸ್ಸಿನಿಂದ ಯಾವ ಭಾವನೆ ಪದೇ ಪದೇ ಬರುತ್ತಿದೆಯೋ ಅದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ವಿಶ್ವವು ಹಲವು ಬಾರಿ ಸಂಕೇತಗಳ ಭಾಷೆಯಲ್ಲೇ ಮಾತನಾಡುತ್ತದೆ ಮತ್ತು ಯಾರು ಈ ಸಂಕೇತಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸುತ್ತಾರೋ ಅವರ ಪಾಲಿಗೆ ಮುಂದಿನ ಕೆಲವು ವಾರಗಳು ಮತ್ತು ತಿಂಗಳುಗಳು ಅತ್ಯಂತ ಲಾಭದಾಯಕ ಮತ್ತು ಅದೃಷ್ಟದಾಯಕವಾಗಬಹುದು. ಧನು ರಾಶಿಯ ಜಾತಕದವರಿಗೆ ಸಮಯದ ವಿಶೇಷ ಮತ್ತು ಅತ್ಯಂತ ಪ್ರಭಾವಶಾಲಿ ಉಪಾಯವೆಂದರೆ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ನಿಮ್ಮ ಆರಾಧ್ಯ ದೈವ, ಕುಲದೇವತೆ ಮತ್ತು ದೇವಗುರು ಬೃಹಸ್ಪತಿಯನ್ನು ಮನಪೂರ್ವಕವಾಗಿ ಸ್ಮರಿಸಬೇಕು. ನಂತರ ಅತ್ಯಂತ ಶುದ್ಧ ಮನಸ್ಸಿನಿಂದ ಮತ್ತು ಶಾಂತಚಿತ್ತದಿಂದ ಗುರುಗ್ರಹದ ಮುಖ್ಯ ವೈದಿಕ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಅಥವಾ 108 ಬಾರಿ ಜಪಿಸಬೇಕು. ಹಾಗೆಯೇ ಈ ದಿನಗಳಲ್ಲಿ ಯಾವುದಾದರೂ ನಿರ್ಗತಿಕ ಅಥವಾ ಬಡ ವ್ಯಕ್ತಿಗೆ ಹಳದಿ ಧಾನ್ಯಗಳು, ಕಡಲೆಬೇಳೆ ಅಥವಾ ಹಳದಿ ಬಟ್ಟೆ ಅಥವಾ ಯಥಾಶಕ್ತಿ ಅನ್ನದಾನ ಮಾಡಿದರೆ ಗುರುಗ್ರಹದ ಕೃಪೆ ನಿಮ್ಮ ಮೇಲೆ ಅತ್ಯಂತ ವೇಗವಾಗಿ ಮತ್ತು ದ್ವಿಗುಣವಾಗಿ ಸುರಿಯುತ್ತದೆ ಮತ್ತು ಹಾದಿಯಲ್ಲಿನ ಎಲ್ಲ ಅಡೆತಡೆಗಳು, ತೊಂದರೆಗಳು ದೂರವಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಈ ಉಪಾಯವನ್ನು ನೀವು ಪೂರ್ಣ ಶ್ರದ್ಧೆಯಿಂದ, ವಿಶ್ವಾಸದಿಂದ ಮಾಡಿದರೆ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ಕಡಿಮೆಯಾಗಲು ಸಹಾಯವಾಗಬಹುದು ಮತ್ತು ಮನಸ್ಸಿನ ಅಸ್ಥಿರತೆ ಹಾಗೂ ಭಯ ಕೂಡ ದೂರವಾಗಬಹುದು. ಆದ್ದರಿಂದ ಈ ಉಪಾಯಗಳನ್ನು ಖಂಡಿತವಾಗಿಯೂ ಮಾಡಿ. ಸ್ನೇಹಿತರೆ, ಧನುರಾಶಿಗಾಗಿ ಬರುವ ಈ ಜೂನ್ 25ರಿಂದ 30ರ ಸಮಯ ಸಾಮಾನ್ಯವಾದುದಲ್ಲ. ಈ ಕೆಲವು ದಿನಗಳಲ್ಲಿ ನಡೆಯುವ ಘಟನೆಗಳು ನಿಮ್ಮ ಜೀವನದ ಒಂದು ಹೊಸ ಮತ್ತು ಸುವರ್ಣ ಪರ್ವದ ಆರಂಭವಾಗಬಹುದು. ಆದ್ದರಿಂದ ಈಗ ಸಿಗುವ ಯಾವುದೇ ಸಂಕೇತವನ್ನು ನಿರ್ಲಕ್ಷಿಸಬೇಡಿ. ಮನಸ್ಸನ್ನು ಶಾಂತವಾಗಿಡಿ, ಸಂಯಮ ಪಾಲಿಸಿ, ಗುರುದೇವನ ಆಶೀರ್ವಾದದ ಮೇಲೆ ಶ್ರದ್ಧೆ ಇಡಿ. ಹಾಗಾದರೆ ಬನ್ನಿ, ಈ ದೈವಿಕ ಶಕ್ತಿ ನಮ್ಮ ತಲುಪಲಿ ಮತ್ತು ಗುರುಗ್ರಹದ ಕೃಪೆ ಲಭಿಸಲಿ ಎಂಬ ಕಾರಣಕ್ಕಾಗಿ ಕೆಳಗಿನ ಕಮೆಂಟ್ನಲ್ಲಿ ಓಂ ಗುರವೇ ನಮಃ ಅಥವಾ ಜೈ ಶ್ರೀರಾಮ್ ಎಂದು ತಪ್ಪದೇ ಬರೆಯಿರಿ. ಏಕೆಂದರೆ ಯಾವ ಒಳ್ಳೆಯ ದಿನಕ್ಕಾಗಿ ನೀವು ಇಷ್ಟು ದಿನ ಕಾಯುತ್ತಿದ್ದೀರೋ ಅದರ ಆರಂಭ ಇಲ್ಲಿಂದಲೇ ಆಗಬಹುದು. ಮುಂದಿನ ಕಾಲವು ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ ಮತ್ತು ದೊಡ್ಡ ಯಶಸ್ಸನ್ನು ತಂದುಕೊಡಲಿ. ಈ ಸಂಪೂರ್ಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ಕಮೆಂಟ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿಯೂ ಬರೆಯಿರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಲು ಮರೆಯಬೇಡಿ ಮತ್ತು ನಿಮ್ಮ ಹತ್ತಿರದವರೊಂದಿಗೆ, ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿಯ ನಿಜವಾದ, ನಿಖರವಾದ, ಉಪಯುಕ್ತ ರಾಶಿ ಭವಿಷ್ಯವನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಖಂಡಿತ ಒತ್ತಿ. ಭೇಟಿಯಾಗೋಣ ಮುಂದಿನ ಒಂದು ಹೊಸ ಮತ್ತು ಮಾಹಿತಿಪೂರ್ಣ ವಿಡಿಯೋದಲ್ಲಿ.